ಇವತ್ತು ಈ ಪ್ರೆಸ್ ಮೀಟಿಂಗ್ ಮಾಡ್ತಾ ಇರೋ ಕಾರಣನೇ ಹಲವಾರು ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬೇರೆ ಸಂಘಟನೆಯಲ್ಲಿ ನಾನಿದೆ ರಾಜ್ಯ ಉಪಾಧ್ಯಕ್ಷನಾಗಿ, ಅದರಲ್ಲಿ ಹೋರಾಟ ಮಾಡಿ ಮಾಡಿ ನನಗೆ ಸಾಕಾಗಿದೆ. ಎಷ್ಟೇ ಹೋರಾಟ ಮಾಡಿದ್ರು ನ್ಯಾಯ ಸಿಕ್ಕ ಟೈಮಲ್ಲಿ ದುಡ್ಡುಗಳು ಇಸ್ಕೊಂಡು ಅದು ಅವರಿಗೆ ಬಡವರಿಗೆ ನ್ಯಾಯ ಸಿಗ್ದಿರ ಆ ಬಡವರು ಬಂದು ನಮ್ಮ ಹತ್ರ ಕಣ್ಣೀರು ಕೊಡೋದು ನಮ್ಗೆ ಭಾಳ ವೇದನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ಸಂಘಟನೆ ರಾಜ್ಯ ಅಧ್ಯಕ್ಷನಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ ಪ್ರೆಸ್ ಮೀಟ್ ಮಾಡೋಕ್ಕೋಸ್ಕರ. ಈ ನ್ಯೂಸ್ ಬಂದು ಎಲ್ಲರಿಗೂ ತಲುಪಿಸ್ಬೇಕು ಅಂತಲೇ ಇವತ್ತು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನನಗೆ ಉತ್ಸಾಹಪಡಿಸಿದ್ದು ಬಂದು ನಮ್ಮ ಕಿರಣ್ ಸಾಹೇಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಆಗಿದ್ದ ರಕ್ಷಣಾ ವೇದಿಕೆಯಲ್ಲಿ. ಅವರು ನನಗೆ ಉತ್ಸಾಹಪಡಿಸು, ಅವರು ನಾನು ಒಂದೇ ಸಂಘಟನೆಯಲ್ಲಿದ್ದು ಹೋರಾಟ ಮಾಡಿ ಮಾಡಿ ಸಾಕಾಗಿದೆ ನಮಗೆ. ಅದಕ್ಕೋಸ್ಕರ ಇವತ್ತು ನನ್ನ ಜೊತೆ ಕೈ ಎತ್ತೋಕ್ಕೋಸ್ಕರ ಇವರೆಲ್ಲ ಅಶೋಕ್ ಅಂತ ಇದ್ದಾರೆ, ಅವರು ರಾಜ್ಯ ಉಪದೇಶಕರಾಗಿದ್ದಾರೆ. ಅವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಮಾಡಿ ಅವರು ಸಾಕಾಗಿದೆ. ಸರ್, ನಾವು ನಿಮ್ಮ ಜೊತೆ ಇರಬೇಕಂದ್ರೆ ನಮಗೆ ನೀವು ರಾಜ್ಯಾಧ್ಯಕ್ಷರಾಗಿ ಆಗಿರಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಇನ್ನೊಬ್ಬರು BT ಶಿವಕುಮಾರ್, ಡೆಪ್ಯೂಟಿ ಸೆಕ್ರೆಟರಿ ಆಫ್ ಕರ್ನಾಟಕ, ರಿಟೈರ್ಡ್ ಆಗಿದ್ದಾರೆ. ಅವರು ನಾನು ಭಾಳ ಉತ್ಸಾಹ ಮಾಡಿದ್ರು, ನೀನೇನೇ ಹೋರಾಟ ಮಾಡಿದ್ರೂ ನಿನಗೆ ನ್ಯಾಯ ಸಿಗಲ್ಲ, ನೀನು ರಾಜ್ಯ ಉಪದೇಶ ನೀನು ಸಂಘಟನೆ ಮಾಡಿ ನೀನು ಹೋರಾಟ ಮಾಡು, ನಿನ್ಗೆ ನ್ಯಾಯ ಸಿಗುತ್ತೆ. ಅದು ಮಾತ್ರ ಇಲ್ಲ, ಬೋಗ್ನಲ್ಲಿ ದೇವಸ್ಥಾನಕ್ಕೋಸ್ಕರ ನಾವು 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆ ದೇವಸ್ಥಾನ ಹೊಡೆದಾಕಿದ್ದಾರೆ, ರಾತ್ರಿ ಹೊಡೆದಾಕಿದ್ದಾರೆ. ಆ ದೇವಸ್ಥಾನ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಬಂದು ಆ ದೇವಸ್ಥಾನ ಮತ್ತೆ ಕಟ್ಟಬಾರ್ದು. ಆ ದೇವಸ್ಥಾನ ಸುಮಾರು 90 ವರ್ಷದಿಂದ ಆ ದೇವಸ್ಥಾನ ಇದೆ. ಹಿಂದುತ್ವ ಅಂತ ಹೇಳ್ತಾರೆ. ಆ ಹಿಂದುತ್ವ ಎಲ್ಲೂ ಹೋಯ್ತು? ಆ ನ್ಯಾಯ ಕೇಳುವಾಗ ಎಲ್ಲೂ ಹೋಯ್ತು ಇವರಿಗೆಲ್ಲ? ಆ ಹಿಂದುತ್ವ ಎಲ್ಲಿ ಮರಣ ಆಗಿದೆ ಅಂತ ನನ್ಗೆ ಗೊತ್ತಿಲ್ಲ. ಆ ಊರ್ ಜನ ಬಂದು ಅಲ್ಲಿ ಹೋರಾಟ ಮಾಡಿ ಮಾಡಿ ಸಾಕಾಗಿದೆ. ಆ ದೇವಸ್ಥಾನಕ್ಕೆ ಹೋರಾಟ ಮಾಡಿ ಮಾಡಿ ಸಾಕಿದೆ. ಅದಕ್ಕೆ ಇವತ್ತು ನ್ಯಾಯ ಕೇಳೋಕ್ಕೋಸ್ಕರ ಇದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇದು ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗ್ಬೇಕಂತ ನನ್ನ ಆಸೆ. ಅವ್ರ ಹತ್ರ ಕೂಡ ಹೋಗಿ ಮಾತಾಡ್ಬೇಕಂತ ಇದ್ದೀನಿ. ನ್ಯಾಯ ಸಿಗ್ತಾ ಇಲ್ಲ ಅಂತ ಬೋಗನಹಳ್ಳಿಯಲ್ಲಿ SCಗೆ ಹಲವಾರು ಜಮೀನುಗಳು ನಾವು ಹೋರಾಟ ಮಾಡಿ ಅವರಿಗೆ ಕೊಟ್ಟಿದ್ದೀವಿ. ಅವ್ರು ಪಾಪ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ಸ್ವಲ್ಪ ಕಾಸು ತಂದು ಕೊಟ್ಟು ಆ ಜಮೀನುಗಳನ್ನು ತಗೊಂಡಿದ್ದಾರೆ. ಆದರೆ ಆ ಜಾಗದಲ್ಲಿ ಆ ಬಡವರಿಗೆ ಕಣ್ಣೀರು ಬಿಡ್ತಾರೋ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಲ್ಲ. ಅದಕ್ಕೆ ಇವತ್ತು ಸಾಹೇಬರು ಕಿರಣ್ ಕೂಡ ನನ್ನ ಜೊತೆ ಇದ್ದಾರೆ, ಹೋರಾಟ ಮಾಡಲಿಕ್ಕೋಸ್ಕರ, ಆ ಬಡವರಿಗೋಸ್ಕರ ಹೋರಾಟ ಮಾಡಬೇಕಂತಾನೆ ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನಾನು ಈ ಸಂಘಟನೆ ಮಾಡಿ ದುಡ್ಡು ಮಾಡಬೇಕಂತ ಒಂದು ಕ್ಷಣ ನನಗೆ 1 ಸೆಕೆಂಡ್ ನನ್ನ ಮೈಂಡಲ್ಲಿ ಇಲ್ಲ. ಆದರೆ ನಾನು ಒಂದು ಸಿವಿಲ್ ಇಂಜಿನಿಯರ್, ನನ್ನದೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಾನು ನಡೆಸ್ತಾ ಇದ್ದೀನಿ. ಆದರೆ ನಾನು ಇದರಿಂದ ನಾನು ದುಡ್ಡು ಮಾಡಬೇಕಂತ ಸಂಘಟನೆ ನಾನು ಮಾಡಿಲ್ಲ. ಬಡವರಿಗೋಸ್ಕರ ನ್ಯಾಯ ಕೊಡಬೇಕಂತಲೇ ಈ ಸಂಘಟನೆಗೆ ಇಷ್ಟು ಹಲವಾರು ಜನ ನನ್ನ ಹತ್ರ ಬರೋಕ್ಕೆ ರೆಡಿಯಾಗಿದ್ರು. ಸ್ವಲ್ಪ ಜನ ಸಾಕು ಅಂತ ಕರ್ಕೊಂಡು ಬಂದಿದ್ದೀನಿ. ಈ ಮಾತುಗಳನ್ನು ಮತ್ತೆ ನಾನು ನಮ್ಮ ಕಿರಣ್ ಸಾಹೇಬರು ಒಂದು 2 ಮಾತು ಮಾತಾಡ್ಬೇಕಂತ ಅವ್ರ ಹತ್ರ ಕೊಡ್ತಾ ಇದ್ದೀನಿ. ಜೈ. ಮೊದಲನೇದಾಗಿ ಬಂದಿರತಕ್ಕಂಥ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ನನ್ನ ಸ್ವಾಗತ ಕೇಳ್ತೀನಿ. ಮತ್ತು ನಾನು ಕಿರಣ್ ಕುಮಾರ್ ಅಂತ, ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು. ಏನು ಕಳೆದ ಹಿಂದೆಗಡೆ ನಾವು ಸುಮಾರು 25 ವರ್ಷಗಳಿಂದ ಸತತವಾಗಿ ಸಂಘಟನೆಯಲ್ಲಿ ಕೈ ಜೋಡಿಸಿ ಒಂದು ಸಂಘಟನೆಯಲ್ಲಿ ನಾವು ಸೇರ್ಪಡೆ ಆಗಿದ್ವಿ. ನಾನು ಆ ಸಂಘಟನೆಯಲ್ಲಿ 5 ವರ್ಷದ ಹಿಂದೆನೇ ಸಂಘಟನೆಯನ್ನು ತೊರೆದು ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಅಂತೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ. ಮತ್ತು ಸತತವಾಗಿ ನಾವು ಏನು ದಲಿತರಿಗೆ ಮತ್ತು ಅಹಿಂದ ವರ್ಗದ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಏನೇ ತೊಂದರೆ ಆದರೆ ಮತ್ತು ಅವ್ರಿಗೆ ಸರ್ಕಾರದಿಂದ ಸಿಗಬೇಕಾಗತ್ತ ಸವಲತ್ತುಗಳನ್ನ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಈ ಹಿಂದೆ ಇದೇ ನಮ್ಮ ಜಯಕುಮಾರ್ ಅವರು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ರಾಜ್ಯ ಉಪಾಧ್ಯಕ್ಷರಾಗಿ. ಭಾಳ ನೋವಿನಿಂದ ನನ್ನ ಹತ್ರ ಹೇಳ್ಕೊಂಡ್ರು, ಸರ್ ನಾನು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬಡವರಿಗೆ ಬಗ್ಗರಿಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಯ ಒದಗಿಸೋಕೆ ಹೋದರೆ ಏನು ರಾಜ್ಯಾಧ್ಯಕ್ಷರಿದ್ದಾರೆ ಅವರು ದುಡ್ಡಿನ ಆಮಿಷಕ್ಕೆ ಒಳಗಾಗಿ ರಾಜಕಾರಣಿಗಳ ಒಂದು ಕರೆಗೆ ಅವರು ಒಗ್ಗೂಡಿ ನಾನು ಕರ್ಕೊಂಡೋದಂಥ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಕೂಡ ಒಂದು ಸ್ವಂತ ಸಂಘಟನೆಯನ್ನು ಪ್ರಾರಂಭಿಸಿ ಆ ಸಂಘಟನೆಯಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನನ್ನ ಹತ್ರ ಕೇಳ್ಕೊಂಡಾಗ
ಆಯಿತು ಸರ್, ನಿಮ್ಮ ಹಿಂದೆ ನಾವು ಇರ್ತೀವಿ, ನಾವು ಏನು ಅಹಿಂದ ವರ್ಗದ ಜನಾಂಗಕ್ಕೆ ಇವತ್ತು ನಾವು ಏನು ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ತಾ ಇದ್ದೀವಿ, ಅದರ ಜೊತೆಯಲ್ಲಿ ನಿಮ್ಮ ಸಂಘಟನೆ ಇದ್ರೆ ರಾಜ್ಯ ವ್ಯಾಪ್ತಿನಲ್ಲಿ ಕೂಡ ನಿಮ್ಮ ಸಂಘಟನೆನ ಬೆಳೆಸಿ ನಾವೇನು ಬೇಕೋ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಇವತ್ತು ಈ ಪ್ರೆಸ್ ನೋಟ್ನ ಕರೆದು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರ ಮುಂದೆ ಈ ಒಂದು ಸಂಘಟನೆಯ ರಾಜ್ಯ ವ್ಯಾಪ್ತಿಯಲ್ಲಿ ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಅಧ್ಯಕ್ಷರುಗಳಿಗೆ ಮಾತ್ರ ಇವತ್ತು ಇಲ್ಲಿ ನೇಮಕಾತಿ ಪ್ರಮಾಣ ಪತ್ರ ಕೂಡ ಒದಗಿಸ್ತಾರೆ. ಮತ್ತು ಈ ಒಂದು ಸಂಘಟನೆಯನ್ನ ತಮ್ಮ ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ಈ ಸಂಘಟನೆ ಬಗ್ಗೆ ತಾವು ತಿಳಿಪಡಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಭೀಮ್. ಸಂಘಟನೆ ಮಾಡಿರೋ ಉದ್ದೇಶ ಸರ್ ಬಡವರಿಗೆ ನ್ಯಾಯ ಕೊಡಿಸ್ಬೇಕು, ಬೇರೆ ಏನಿಲ್ಲ. ಸಂಘಟನೆ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ನನ್ನ ಉದ್ದೇಶ ಇಲ್ಲ.